ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಏನು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಪರೀಕ್ಷೆಯನ್ನು ನಡೆಸ್ತಿದ್ದಾರೆ. ಮೊದಲಿಗೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸ್ತಾರೆ. ಆದರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಯಾರು ಬರೆಯಬೇಕು ಮತ್ತು ಯಾರಿಗೆ ವಿನಾಯಿತಿ ಅಂತ ಹೇಳಿ ಗೊಂದಲಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಗೊಂದಲಕ್ಕೆ ತೆರೆಯನ್ನು ಎಳೆದಿದ್ದಾರೆ. ಬನ್ನಿ ಹಾಗಾದರೆ ಏನಂತ ನೋಡೋಣ. ಬನ್ನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ಆರಂಭಿಸಿದೆ. ನಿಮಗೆ ಗೊತ್ತಿರಬಹುದು, ನೇಮಕ ಪ್ರಕ್ರಿಯೆಯನ್ನು ಆಲ್ರೆಡಿ ಆರಂಭ ಮಾಡಿದೆ. ಆದರೆ ಅರ್ಜಿ ಸಲ್ಲಿಸಿರುವ ಸ್ಪರ್ಧಾರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯಬೇಕೇ ಅಥವಾ ಅದರಿಂದ ವಿನಾಯಿತಿ ಇದೆಯೇ ಎಂಬ ಗೊಂದಲ ಸೃಷ್ಟಿಯಾಗಿದೆ. ಅದು ನಿಮಗೂ ಕೂಡ ಗೊಂದಲ ಸೃಷ್ಟಿಯಾಗಿರ್ಬೋದು. ಯಾಕಂದರೆ ನಾನು SLCಯಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಓದಿದ್ದೇನೆ ಹಾಗೂ ಹಿಂದೆ ನಡೆದಂತಹ KA ಅಥವಾ KPSC ಎಕ್ಸಾಮ್ನಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡಿನಿ ಅಂತೇಳಿ ನಿಮಗೆ ಗೊಂದಲ ಇರ್ಬೋದು. ಆ ಗೊಂದಲಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಆ ಸ್ಪಷ್ಟನೆ ಅಂತ ನೋಡೋಣ. ಇವರಿಗೆಲ್ಲ ವಿನಾಯಿತಿ ಲಭ್ಯ. ಯಾರಿಗೆ ಅಂದರೆ ನೋಡಿ, ಇವರಿಗೆಲ್ಲ ವಿನಾಯಿತಿ ಲಭ್ಯ ಅಂತ ಹೇಳಿದೆ. ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಸಾಮಾನ್ಯ ಹಾಗೂ ನಿರ್ದಿಷ್ಟ ಪತ್ರಿಕೆಗಳೊಡನೆ ಕಡ್ಡಾಯ ಕನ್ನಡ ಪತ್ರಿಕೆಗಳನ್ನು ಬರೆಯಬೇಕು ಎಂದು ತನ್ನ ಪ್ರಕಟಣೆಯಲ್ಲಿ ತಿಳಿಸಿತ್ತು. ನೋಡಿ, ಏನು ಈ ನೇಮಕಾತಿ ರಿಕ್ರೂಟ್ಮೆಂಟ್ ಏನು ನೋಟಿಫಿಕೇಶನ್ ಇತ್ತೋ ಅದರಲ್ಲಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಸಾಮಾನ್ಯ ಹಾಗೂ ನಿರ್ದಿಷ್ಟ ಪತ್ರಿಕೆಗಳೊಡನೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬರಿಬೇಕಂತೇಳಿ ತಿಳಿಸಿತ್ತು. ಆದರೆ ಈ ಕುರಿತು ಪರೀಕ್ಷಾರ್ಥಿಗಳಲ್ಲಿ ಅನೇಕ ಗೊಂದಲ ಉಂಟಾಗಿತ್ತು. ಯಾಕಂದರೆ ನಾನು ರೀಸೆಂಟಾಗಿ BMTC ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ನಾನು ಕಡ್ಡಾಯ ಕನ್ನಡವನ್ನು ಪಾಸ್ ಮಾಡಿದ್ದೇನೆ. ಕಡ್ಡಾಯ ಕನ್ನಡವನ್ನು ಪಾಸ್ ಮಾಡಿದ್ದೇನೆ. ಆದರೆ ಮತ್ತೆ ಬರಿಬೇಕಾ ಅಂಥೇಳಿ ಅವ್ರಿಗೆ ಗೊಂದಲ ಇರ್ಬೋದು. ಅದಕ್ಕೆ KEA ಅವರು ಸ್ಪಷ್ಟನೆಯನ್ನು ನೀಡಿದ್ದು, SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ, ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನು KEA ಏನಾಯಿತೋ ಅವರು ನಡೆಸಲಾದ ಕಡ್ಡಾಯ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ ಎಂದು ತಿಳಿಸಿದೆ. ನೋಡಿ, ಅರ್ಥ ಆಯ್ತಾ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು KPSC ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ ಎಂದು ತಿಳಿಸಿದೆ. ಬನ್ನಿ ಎಷ್ಟು ಅಂಕ ಅಂತ ನೋಡೋಣ. ಪಾಸ್ ಆಗದೇ ಇರೋರು ಏನು ನೋಡ್ಕೊಂಬಿಡಿ. ಕನಿಷ್ಠ 50 ಅಂಕ ಅತ್ಯಗತ್ಯ ಅಂತ ಕೊಟ್ಟಿದ್ದಾರೆ. ಉಳಿದ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ನೋಡಿ ಮಲ್ಟಿಪಲ್ ಚಾಯ್ಸ್ ಆಯಿತಾ. ಈಗ KA ಅಥವಾ KPSC ಅವರು 5 ಆಪ್ಷನನ್ನು ಮಾಡಿದ್ದಾರೆ KEದರು. ಅದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ನೋಡಿ, 50 ಅಂಕನ ಪಡೆದ್ರೆ ಅಂದರೆ 150 ಅಂಕಗಳಿಗಿರುತ್ತೆ. 50 ಅಂಕಗಳನ್ನು ನಾವು ಪಡೆದ್ರೆ ನಾವು ಪಾಸು. ಗೈರು ಹಾಜರಾದ ಅಥವಾ ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಮುಂದಿನ ಪರೀಕ್ಷೆಗೆ ಅವರು ಎಲಿಜಿಬಿಲಿಟಿ ಇರಲ್ಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಇವರು ತಿಳಿಸಿಕೊಟ್ಟಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ನೋಡಿ, ಏನು ನೀವು SLCವರೆಗೆ ಏನು ಕಡ್ಡಾಯ ಕನ್ನಡ ಅಥವಾ ಕನ್ನಡ ಗ್ರಾಮರ್ ಆಗಿರ್ಬೋದು, ಕವಿ ಪರಿಚಯ ಆಗಿರ್ಬೋದು ಏನು ಓದಿರ್ತೀರೋ ಆ SSLC ಹಂತದವರೆಗೆ ಏನು ಓದಿರ್ತೀರೋ ಅಲ್ಲಿಂದ ಈಚೆಗೆ ಏನಿರುತ್ತೋ ಅದ್ರ ಮೇಲೆ ಪ್ರಶ್ನೆ ಪತ್ರಿಕೆ ತಯಾರಾಗ್ತದಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜ್ಯೇಷ್ಠತೆಗೆ ಅಥವಾ ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಈ ಕಡ್ಡಾಯ ಕನ್ನಡದಲ್ಲಿ ಪರೀಕ್ಷೆಯಲ್ಲಿ ಅಂಕಗಳನ್ನು ಜ್ಯೇಷ್ಠತೆಗೆ ಅಥವಾ ಹುದ್ದೆಗಳ ಆಯ್ಕೆಗೆ, ಅಂದರೆ ನೀವು ಮುಂದಿನ ಪರೀಕ್ಷೆಗೆ ಆಯ್ಕೆ ಆಗಿದ್ದೀರಾ ಅಂತೇಳಿ ಅಷ್ಟೇ ಎಲಿಜಿಬಲ್ ಇದ್ದೀರಾ ಅಂತೇಳಿ ಈ ಪರೀಕ್ಷೆ ನಡೆಸ್ತಾರೆ. ಆದರೆ ಇದು ಯಾವುದೇ ಫೈನಲ್ ಲಿಸ್ಟ್ ಆಗಲಿ
ಅಥವಾ 1:3 ಆಗಲಿ ಅಥವಾ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಈ ಅಂಕನ ಯಾಡ್ ಮಾಡ್ತಾರೆ ಅನ್ನೋದಾಗಲಿ ಇದು ಸುಳ್ಳು. ಯಾಕಂದರೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೆ ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಏನು ಹೇಳಿತೋ ಅದೇ ರೀತಿಯಾಗಿ ಕಡ್ಡಾಯ ಕನ್ನಡ ಎಕ್ಸಾಮು ಅಷ್ಟೇ. ಏನಪ್ಪ ಅದೊಂದು ರಾಷ್ಟ್ರಪತಿ ಹುದ್ದೆ ಇದ್ದಾಗೆ, ಅದು ಒಂದು ಏನೇ ಅಧಿಕಾರ ಚಲಾಯಿಸಬೇಕಂದ್ರೆ ಪ್ರಧಾನಮಂತ್ರಿಗಳು ಹೇಗೆ ಹಾಗೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಬೇಕು. ಇದರಲ್ಲಿ ನಾನು 80 ಅಂಕ ತಗೊಂಡೆ. ನೆಕ್ಸ್ಟು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಇದು ಯಾಡಿದೆಯಾ? ಇಲ್ಲ, ಯಾಡಿಲ್ಲ. ಇದರಲ್ಲಿ 150ಕ್ಕೆ 150 ಅಂಕ ಪಡೆದ್ರು ಪಾಸ್ ಅಷ್ಟೇ. ಆಯಿತಾ? ಅರ್ಥ ಆಯ್ತಾ? ನೆಕ್ಸ್ಟು ಯಾವ್ಯಾವ ಇಲಾಖೆಗೆ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ ಅಂತೇಳಿ ಒಂದ್ಸರಿ ನೋಡ್ಕೊಂಬರೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA, ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ಸಾರಿಗೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿನ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದರೆ ಅದು ಆಲ್ರೆಡಿ ಡೇಟು ಮುಗೀತು. ಅದನ್ನು ಎಕ್ಸ್ಟೆಂಡ್ ಮಾಡ್ಬೇಕಂತಿದ್ರು, ಅದು ಏನಾಗಿದೆ ನೋಡೋಣ. ಹಾಗೂ ಈ ಪರೀಕ್ಷಾ ಶುಲ್ಕ ನೋಡಿ, ಇದು ಬಹಳ ಇಂಪಾರ್ಟೆಂಟು ವಿದ್ಯಾರ್ಥಿಗಳಿಗೆ. ಇದುವರೆಗೆ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ. ಧಾರವಾಡ, ವಿಜಯಪುರ, ಬಾಗಲಕೋಟೆ, ಬೆಂಗಳೂರು ಇತರೆ ಸ್ಪರ್ಧಾ ಏನು ಕೋಚಿಂಗ್ ಸೆಂಟರ್ ಇದಾವೋ ಅಲ್ಲೆಲ್ಲರೂ ಕೋಚಿಂಗ್ ತಗೊಂತ ಲೈಬ್ರರಿ ಕಟ್ಟಕ್ಕೆ ದುಡ್ಡಿಲ್ಲ. ಹಾಗಾಗಿ 700, 1000 ಇದೇ 750 ರೂಪಾಯಿ ಈ ಥರ ಪರೀಕ್ಷಾ ಶುಲ್ಕವನ್ನು ಮಾಡಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ಇಳಿಕೆಗೆ ಸ್ವಲ್ಪ ವಿದ್ಯಾರ್ಥಿಗಳು ಆಗ್ರಹನ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಏನಂತ ನೋಡ್ಕೊಂಬರೋಣ. ಪರೀಕ್ಷಾ ಶುಲ್ಕ ಇಳಿಕೆಗೆ ವಿದ್ಯಾರ್ಥಿಗಳ ಆಗ್ರಹ ಅಂತೇಳಿ ಕೊಟ್ಟಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿರುವುದು ಸ್ಪರ್ಧಾರ್ಥಿಗಳಲ್ಲಿ ಸಂತಸ ತಂದಿದೆ, ಖುಷಿ ಏನು ತಂದಿದೆ. ಆದರೆ ಶುಲ್ಕ ಹೆಚ್ಚಳವಾಗಿದ್ದು ಕಡಿಮೆ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ನೋಡಿ, ನೀವು ನಮ್ಮ DD ಚಲನ್ ತುಂಬ್ತೀವಲ್ಲ, ಸ್ವಲ್ಪ ಅದನ್ನು ಕಡಿಮೆ ಮಾಡ್ರಪ್ಪ ಸಾವುಕಾರಗಳ ಅಂತೇಳಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗ 2A, 2B, 3A, 3B ಒಂದು ಅರ್ಜಿಗೆ ನೋಡಿ 750 ರೂಪಾಯಿ. 750 ರೂಪಾಯಿ. ನಾವು ಕೆಲವೊಂದು ಟೈಮ್ ಅನಿಸುತ್ತೆ, ಇವರೇನು ಇಷ್ಟೊಂದು ಏನು ಹುದ್ದೆಗಳಿಗೆ ಅರ್ಜಿ ತುಂಬಕ್ಕೆ ಶುಲ್ಕ ಮಾಡಿರಲ್ಲ, ಇದೇನು ದುಡ್ಡು ಮಾಡೋಕೆ ಮಾಡಿರೋದೋ ಏನು, ನಮ್ಮ ಸ್ಪರ್ಧಾರ್ಥಿಗಳಿಗೆ ಕೆಲಸ ಕೊಡೋಕೋ ಅಂತೇಳಿ ಒಂದೊಂದ್ಸರಿ ಯೋಚನೆ ಬರ್ತೈತಿ. 750 ರೂಪಾಯಿ ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಯು ಸಲ್ಲಿಸುವ ಪ್ರತಿಯೊಂದು ಹೆಚ್ಚುವರಿ ಹುದ್ದೆಗೆ ತಲಾ 100 ರೂಪಾಯಿ ಹೆಚ್ಚುವರಿ ಶುಲ್ಕ ಪಾವತಿಸಬೇಕು. ನೋಡಿ, ಈ ಥರನೂ ರೂಲ್ಸ್ ಮಾಡಿದ್ದಾರೆ. ಇದರಿಂದಾಗಿ ಒಬ್ಬ ಅಭ್ಯರ್ಥಿ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ 2100 ರೂಪಾಯಿ ಪಾವತಿಸಬೇಕಾಗುತ್ತದೆ. ನೋಡಿ, 2100 ರೂಪಾಯಿ ಆಗುತ್ತೆ. ಈ ಎಲ್ಲ ಏನು ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ 2100 ರೂಪಾಯಿ ಎಲ್ಲಿಂದ ತರ ನಾವು? ಹಾಗಾಗಿ ಕೇಳ್ಕೊಳ್ತಾ ಇದ್ದೀವಿ ನಾವು ಕಡಿಮೆ ಮಾಡ್ರಿ ಅಂತ, ಆದರೂ ಕಡಿಮೆ ಮಾಡ್ಕೊಳ್ಳಲಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ವರ್ಗಕ್ಕೆ 500 ರೂಪಾಯಿ. ನೋಡಿ, ಅವರಿಗೆ ಎಲ್ಲ ಪರೀಕ್ಷೆಗಳಲ್ಲಿ ವಿನಾಯಿತಿ ಇತ್ತು, ಆದರೆ ಇಲ್ಲಿ 500 ರೂಪಾಯಿ ಮಾಡಿದ್ದಾರೆ. SC ST ಮತ್ತು ಪ್ರವರ್ಗ 1 ಕ್ಯಾಟಗರಿ 1ಗೆ ಶುಲ್ಕ ನಿಗದಿಪಡಿಸಲಾಗಿದೆ. ಇವರು ಸಹ ಪ್ರತಿ ಹೆಚ್ಚುವರಿ ಅರ್ಜಿಗೆ 100 ರೂಪಾಯಿ ಕೊಡಬೇಕು, ಸೇಮು. ಇದರಿಂದ ಇವರು ಸುಮಾರು 1600 ರೂಪಾಯಿ. ನೋಡಿ, ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಆಗಲಿಲ್ಲ. ಅಂದರೆ ನಮಗೆ ಅವ್ರಿಗೆ ಅಂದರೆ ಈ OBC ಅವರಿಗೆ ಮತ್ತು SC ST ಪ್ರವರ್ಗ 1ಗೆ ಏನು ವ್ಯತ್ಯಾಸ ಆಗಲಿಲ್ಲ. ಅವರು ಕೂಡ ನಮಗೆ ಹತ್ತತ್ರ ಏನು ಕಟ್ಟಬೇಕಾಗುತ್ತೆ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರಬಹುದು, ಕರ್ನಾಟಕ ಲೋಕಸೇವಾ ಆಯೋಗದವರಾಗಿರ್ಬೋದು, ಸ್ವಲ್ಪ ಶುಲ್ಕ ಪರೀಕ್ಷಾ ಶುಲ್ಕನ ಸ್ವಲ್ಪ ಕಡಿಮೆ ಮಾಡ್ಬೇಕಂತೇಳಿ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ಒಂದ್ಸರಿ ನಾವು ಬೇಡ್ಕೊಳ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ ಎಲ್ಲರಿಗೂ.